ಕೃಷ್ಣ ಸುಧಾಮನ ಕತೆ ಕೇಳಿರಿ ಅಲ್ಲ ನೀವು? ಪಾಠ ಬಂದಿತ್ತಿಲ್ರಿ? ನಾನು ಸಣ್ಣವಿದ್ದಾಗ ಓದಿದ್ದೆ ರೀ, ಪಾಠ ನೆನಪದ. ಅದನ್ನು ನೆನಪು ಮಾಡ್ಕೊಂಡು ಈಗ ಹೇಳ್ತೀನಿ ಕೇಳ್ರಿ. ಕೃಷ್ಣ ಸುಧಾಮ ಇಬ್ಬರು ಬಾಲಕರಿದ್ದರು. ಬಾಲಕರಿದ್ದಾಗ ಒಬ್ಬ ಗುರುವಿನ ಶಿಷ್ಯರಿಬ್ಬರು ಸಹಿತ ಒಂದ ಆಶ್ರಮದೊಳಗೆ ಅವರು ಕೂಡಿ ಆಡಿ ಬೆಳೆದು ಕಲಿತರು. ಕಲಿತ ಮ್ಯಾಗ ಬರ್ಬರ್ತ ದೊಡ್ಡವರಾದರು. ಆ ಗುರುಕುಲವನ್ನು ಬಿಟ್ಟರು. ಕೃಷ್ಣ ಅವರ ಮನೆಗೆ ಅವ ಹೋದ, ಸುಧಾಮ ಅವನ ಮನೆಗೆ ಅವ ಹೋದ. ಸುಧಾಮ ಕೆಟ್ಟ ಬಡತನ, ಕೃಷ್ಣ ದೊಡ್ಡ ರಾಜ ಇದ್ದ, ದ್ವಾರಕಾ ನಗರದ ರಾಜ. ಇವ ಏನು ಸುಧಾಮ ಇದ್ನಲ್ಲ, ಕೆಟ್ಟ ಬಡತನದೊಳಗೆ ಗುಡಿಸಲದೊಳಗೆ ಬೆಳೆದಿರ್ತಕ್ಕಂಥ ಬಡವ. ಬರ್ಬರ್ತ ವಯಸ್ಸಾತು. ಸುಧಾಮನಿಗೆ ಮದುವೆ ಆಯ್ತು. ಮದುವೆ ಆದಮೇಲೆ ಒಂದು ತುತ್ತಕ್ಕೆ ಅನ್ನಕ್ಕೂ ಸಹಿತ ಅವನ ಮನೆಯೊಳಗೆ ಕಷ್ಟ ಇತ್ತು. ಯಾರ ಮನೆಯೊಳಗೆ? ಸುಧಾಮನ ಮನೆಯೊಳಗೆ ಒಂದು ತುತ್ತು ಅನ್ನ ತಿನ್ನಕ್ಕೂ ಅವನಿಗೆ ಆಗಕತ್ತಿದ್ದಿಲ್ಲ, ಅಟ್ಟು ಬಡತನ ಇತ್ತು. ಅವಾಗ ಅವ್ರು ಹೆಣ್ತಿ ಹೇಳಿದ್ಲು, ಏ ಸುಧಾಮ ಪತಿದೇವ, ಇಷ್ಟು ನಮ್ಮ ಮನೆಯೊಳಗೆ ಕಿತ್ತು ತಿನ್ನುವಂಥ ಬಡತನ ಅದ. ಈ ಬಡತನ ನಿವಾರಣೆ ಆಗಬೇಕಾಗಿತ್ತಂದ್ರೆ ನಿಮ್ಮ ಬಾಲ್ಯದ ಸ್ನೇಹಿತ ಕೃಷ್ಣ ದೊಡ್ಡ ರಾಜ ಆಗ್ಯಾನ, ದೊಡ್ಡ ಅಧಿಪತಿ ಅದಾನ. ನೀ ಅವನ ಹತ್ರ ಹೋಗಿ ಒಂದು ಸ್ವಲ್ಪ ಏನಾದರೂ ಸಹಾಯ ಕೇಳು ಅಂತ ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದ್ಲು. ಅವಾಗ ಸುಧಾಮ ಏನು ಮಾಡಿದ? ಆಯ್ತಂತ ತಯಾರಾಗಿ ಕೃಷ್ಣನಿಗೋಸ್ಕರ ಏನು ಮಾಡಿದ ಅಂತಂದ್ರೆ, ಅವನು ಕೃಷ್ಣನಿಗೆ ಅವಲಕ್ಕಿ ಪ್ರಿಯ ಇದ್ದಾವ. ಅವಾಗ ಸುಧಾಮ ಏನು ಮಾಡಿದ? ಅವ್ರ ಮನೆಯೊಳಗಿದ್ದ ಅವಲಕ್ಕಿ ಕಟ್ಕೊಂಡು ಸೊಂಟಕ್ಕೆ ಕಟ್ಕೊಂಡು ಕೃಷ್ಣನ ಭೇಟಿ ಆಗ್ಬೇಕ, ಬಾಲ್ಯದ ಸ್ನೇಹಿತನನ್ನು ನಾ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಹೊರಟ. ಆ ದ್ವಾರಕಾ ನಗರವನ್ನು ಪ್ರವೇಶ ಮಾಡಿದ. ಆ ಒಳಗೆ ಆಸ್ಥಾನಕ್ಕೆ ಹೋಗ್ಬೇಕಂತ ಹೋಗ್ತಾನ. ಮೈ ಒಳಗೆ ಹರದ ಬಟ್ಟಿ ಇದ್ದು ಸುಧಾಮನಿಗೆ. ಆ ದ್ವಾರ ಪಾಲಕರು ಸೈನಿಕರು ಏನಿದ್ರಲ್ಲ, ಆ ಸುಧಾಮನನ್ನು ಒಳಗಡೆ ಬಿಡುವುದಿಲ್ಲ. ಯಾಕೆ? ಹರಿದಿದ್ದ ಬಟ್ಟೆ ಹಾಕ್ಕೊಂಡು ಬಂದಾನ, ಅವ ಬಡವದಾನ ಅಂತ ತಿಳ್ಕೊಂಡು ಅಲ್ಲೇ ಹೊರಗಡೆ ನಿಲ್ಲಿಸಿದ್ರು. ಆಮೇಲೆ ಈ ಸುದ್ದಿ ಯಾರಿಗೆ ತಿಳಿತಂದ್ರೆ ಕೃಷ್ಣನಿಗೆ ತಿಳಿತು. ಕೃಷ್ಣನಿಗೆ ಗೊತ್ತಾದಾಗ ಎಷ್ಟು ಖುಷಿ ಆತಂದ್ರೆ, ಒಬ್ಬೊಬ್ಬರು ನೋಡ್ಬೇಕು, ಕೂಡಿ ಆಡಿ ಬೆಳೆದಿರ್ತಾರೆ. ದೊಡ್ಡವ್ರು ಆದ್ಮ್ಯಾಗ ಒಬ್ಬ ಗೆಳೆಯ ಏನರ ಶ್ರೀಮಂತ ದೊಡ್ಡವ ಆದ್ನಂತಂದ್ರೆ ಅವನ ಗೆಳೆಯನ ಮರೆಯೋರು ಭಾಳ ಮಂದಿ ಅದಾರ. ನಾವು ಇಂಥ ಸ್ಟೇಟಸ್ನಾಗ ಅವನ ಜೋಡಿ ಸೇರಿ ನನ್ನ ಮರ್ಯಾದೆ ಹಾಳು ಮಾಡ್ಕೋತೀನಿ ನಾ ಅಂತ ಮೆರೆಯೋರು ಭಾಳ ಮಂದಿ ಅದಾರ. ಆದ್ರೆ ಕೃಷ್ಣ ತನ್ನ ಸ್ನೇಹಿತ ಸುಧಾಮ ಬಾಲ್ಯದ ಸ್ನೇಹಿತ ಬಂದಾನ ಅಂತ ತಿಳ್ಕೊಂಡು ಅವ ಏನು ಮಾಡಿದ? ದ್ವಾರದ ಹೊರಗಡೆ ಹೋಗಿ ಸುಧಾಮನಿಗೆ ಸ್ವತಃ ತಾನೇ ಕಾಲು ತೊಳ್ಯಾಕ ನೀರು ಕೊಟ್ಟು ಕಾಲು ತೊಳಸ್ಕೊಂಡು ಒಳಗೆ ಕರ್ಕೊಂಡೋಗಿ ತನ್ನ ಸಿಂಹಾಸನದೊಳಗೆ ಆ ಸುಧಾಮನಿಗೆ ಕುಂದರಿಸ್ತಾನಂತಂದ್ರೆ ಸ್ನೇಹಿತ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ಕಲಿಯಿರಿ. ಕುಂತ ಮೇಲೆ ಕುಂದ್ರಿಸಿ, ಹೆಂಗದಿಯಪ್ಪ ಸುಧಾಮ, ಆರಾಮದಿ ಏನೋ? ನಾ ದೊಡ್ಡ ಅಧಿಪತಿ ಅನ್ನೋದು ಮರೆತು ಸ್ನೇಹಕ್ಕೆ ಎಂಥ ಅದ್ಭುತ ಶಕ್ತಿ ಇರ್ತದೆ ನೋಡ್ರಿ. ಜಾತಿ ಅನ್ನಂಗಿಲ್ಲ, ಮತ ಅನ್ನಂಗಿಲ್ಲ, ಒಂದು ಪಕ್ಷ ಅನ್ನೋದಿಲ್ಲ, ಎಲ್ಲ ಬಡತನ ಶ್ರೀಮಂತಿಕೆ ಏನೂ ಬರಂಗಿಲ್ಲ. ಸ್ನೇಹಿತ ಅಂದ್ರೆ ಅವೆಲ್ಲವನ್ನು ಹೊರಗಾಗಿ ಪ್ರೀತಿ ಬರ್ತದೆ ಅವ್ರ ನಡಬರಕ್ಕೆ. ವಾತ್ಸಲ್ಯ, ಪ್ರೀತಿ. ಅವ ತನ್ನ ಸಿಂಹಾಸನದ ಮೇಲೆ ಕುಂದ್ರಿಸಿ, ಏ ಸುಧಾಮ, ನೀ ಅಲ್ಲಿಂದ ಬಂದಿಯಲ್ಲ, ನನಗೇನು ತಂದು ಉಡುಗೊರೆ ಅಂತ ಕೃಷ್ಣ ಕೇಳಿದ. ಅವಾಗ ಮುಜುಗರ ಆತವಂಗ, ಕೃಷ್ಣರ ಇಟ್ಟು ದೊಡ್ಡವ ಅದಾನ, ನಾ ಇವನಿಗೆ ತಂದಿದ್ದ ಅವಲಕ್ಕಿ ಹೆಂಗೆ ಕೊಡಲಿ ಅಂತ ಮುಜುಗರ ಆತವಂಗ. ಅವಾಗ ತಾನ ಕಿತ್ತಿ ಕೃಷ್ಣ ತೆಗೆದು ನೋಡ್ತಾನ. ಅವಲಕ್ಕಿ ತಂದಿದ್ದು ನೋಡಿ ಕೃಷ್ಣ ಏನು ಮಾಡಿದ ಅಂತಂದ್ರೆ, ಪ್ರೀತಿಯಿಂದ ಗೆಳೆಯ ತಂದಿರತಕ್ಕಂಥ ಅವಲಕ್ಕಿಯನ್ನು ಪ್ರೀತಿಯಿಂದ ಸೌದು, ಏನು ಅದ್ಭುತ ಮಾಡ್ಕೊಂಡು ಬಂದಿಯೋ ಸುಧಾಮ ಅಂತ ಪ್ರೀತಿಯಿಂದ ಹೊಗಳಿ ಚಂದ ಊಟ ಮಾಡಿದ ಅವಲಕ್ಕಿ. ಅವಾಗ ಇವ ಏನು ಕಷ್ಟವನ್ನು ಹೇಳ್ಕೋಬೇಕಂತ ಹೋಗಿದ್ನಲ್ಲ, ಅದನ್ನೆಲ್ಲವನ್ನು ಮರೆತು ಬಿಟ್ಟ ಸುಧಾಮ ಎಲ್ಲವನ್ನು ಮರೆತು ಕೇಳಾರ್ದೆ ಹಂಗ ಕೃಷ್ಣನ ಜೊತೆ ಮಾತಾಡಿ ಪ್ರೀತಿಯಿಂದ ಇದ್ದ ಕೇಸಿಂದ ಮತ್ತೆ ಮನೆ ಕಡೆ ಹೊರಟು ಅವ ಮನೆ ಮುಟ್ಟೊಟ್ಟಿಗೆ ಕೃಷ್ಣ ಏನು ಮಾಡಿದ ಅಂತಂದ್ರೆ, ಸುಧಾಮ ಮನೆಯನ್ನು ಮುಟ್ಟೊಟ್ಟಿಗೆ ದೊಡ್ಡ ಅರಮನೆಯನ್ನು ಕಟ್ಟಿಸಿ, ಸ್ನೇಹಿತನಿಗೆ ಅರಮನೆಯನ್ನು ಕಟ್ಟಿಸಿ, ಅವ್ರ ಮನೆಯೊಳಗೆ ಎಷ್ಟು ಸಂಪತ್ತನ್ನು ಬೇಕೋ ಅಷ್ಟು ಸಂಪತ್ತನ್ನು ಕೃಷ್ಣ ಸಣ್ಣ ಸ್ನೇಹಿತನಿಗೆ ಕೊಟ್ಟು ಕಳಿಸಿದ. ನೋಡ್ರಿ,
ಸ್ನೇಹ ಅಂದ್ರೆ ಹೆಂಗಿರ್ಬೇಕು? ಹಿಂಗಿರ್ಬೇಕು. ಕೃಷ್ಣ ಸುಧಾಮನ ಹಂಗೆ ಸ್ನೇಹ ಇರ್ಬೇಕು. ನಮ್ಮ ಸ್ನೇಹ ಹೆಂಗತ್ತಂದ್ರೆ ಏನರ ಭಾಳ ಇದ್ದಾಗ ನಮ್ಮ ದೋಸ್ತ ರೀ ಇವ, ನಿನ್ನ ಹತ್ರ ಎಲ್ಲ ರೊಕ್ಕ ಏನರ ಅಡ್ಡಾಡಕ್ಕೆ ಗಾಡಿ ಏನರ ಇತ್ತು ಅಂದ್ರೆ ನನ್ನ ಗೆಳೆಯಾರ್ರಿ ನನ್ನವ್ರಿ ಇವ ಅನ್ನೋದು. ನಿನ್ನ ಹತ್ರ ಏನಿರಲಿಲ್ಲ ಅಂದ್ರೆ ಇವ ಯಾರು ಗೊತ್ತಿಲ್ಲ ರೀ ಇವ ಅನ್ನೋದು. ಎಲ್ಲ ಇದ್ದಾಗ ನಿನ್ನ ಜೊತೆ ಬರೋ ನಿಜವಾದ ಸ್ನೇಹಿತ ಅಲ್ಲ. ನೀ ಕಷ್ಟ ಅಂತಿದ್ದಾಗ ಒಂದು ಫೋನ್ ಹಚ್ಚಿದ್ರು ಸಹಿತ, ರಾತ್ರಿ 12ಕ್ಕೂ ಸಹಿತ ಕಷ್ಟ ಅಂತಿದ್ದಾಗ ಯಾವ ನಿನ್ನ ಕೈ ಹಿಡಿದ ಮೇಲೆ ಎತ್ತಕ್ಕೆ ಬರ್ತಾನಲ್ಲ ಅವ ನಿನ್ನ ನಿಜವಾದ ಸ್ನೇಹಿತ ಆಗ್ತಾನಂತ. ಸುಖ ಇದ್ದಾಗ ಬರೋ ಸ್ನೇಹಿತ ಅಲ್ಲ, ನಿನ್ನ ಕಷ್ಟ ಇದ್ದಾಗ ಯಾರು ನಿನ್ನ ಜೊತೆ ನಿಂತ್ಕೋತಾರಲ್ಲ ಹೆಗಲಿಗೆ ಹೆಗಲು ಕೊಟ್ಟ ಅವ ನಿನ್ನ ನಿಜವಾದ ಸ್ನೇಹಿತ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೊಂಡು ಅಂಥ ಸ್ನೇಹಿತರ ಸಂಘವನ್ನು ನೀವೆಲ್ಲ ಮಾಡ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ